27 सितंबर 2025 को शासकीय प्रथम श्रेणी महिला महाविद्यालय की विभिन्न इकाई का उद्घाटन, शिक्षक दिवस समारोह और प्रथम वर्ष की छात्राओं के लिए स्वागत समारोह का आयोजन सांस्कृतिक इकाई द्वारा पूज्य चन्न बसवा पट्टा देवरी रंग मंदिर बीदर में आयोजित किया गया था। इस कार्यक्रम की अध्यक्षता महाविद्यालय के प्राचार्य प्रोफेसर मनोज कुमार ने की। मुख्य अतिथि डॉक्टर सयाम महेंद्रकर साहित्यिक थे। मंत्री रहीम खान उद्घाटनकर्ता के रूप में आने वाले थे, लेकिन किसी कारणवश वे नहीं आए। कार्यक्रम का उद्घाटन महाविद्यालय के सेवानिवृत्त प्राचार्य एम जी देशपांडे ने किया। नौबाद कॉलेज के वरिष्ठ व्याख्याता डॉक्टर शिव कुमार रुपे ने अतिथि के रूप में भाग लिया। हमारे कॉलेज के डॉक्टर श्रीकांत पाटिल वे भी मंच पर उपस्थित थे। कॉलेज के स्टाफ सचिव डॉक्टर विद्या पाटिल भी मंच पर उपस्थित थी। कार्यक्रम के समन्वयक डॉक्टर मनोहर जी मैत्री ने परिचयात्मक भाषण दिया। उद्घाटन भाषण प्रोफेसर एम जी देशपांडे ने दिया। मुख्य अतिथि भाषण डॉक्टर श्रेयस महेंद्रकर मैडम ने दिया। अपने भाषण में उन्होंने महिला स्वास्थ्य के बारे में कई सुझाव दिए। कार्यक्रम का संचालन इतिहास विभाग अध्यक्ष प्रोफेसर विजय लक्ष्मी बिरादर ने बखूबी किया। धन्यवाद ज्ञापन शारीरिक शिक्षा निर्देशक डॉक्टर रवि नायक ने किया। दोपहर के भोजन के बाद बच्चों द्वारा कई सांस्कृतिक कार्यक्रम आयोजित किए गए। सभी बच्चों ने कार्यक्रम में बहुत खुशी से भाग लिया और कार्यक्रम को सफल बनाया। कॉलेज के सभी शैक्षणिक, गैर शिक्षण और अतिथि व्याख्याताओं ने इस कार्यक्रम में सक्रिय रूप से भाग लिया और कार्यक्रम को सफल बनाया। इस अवसर पर प्रोफेसर मनोज कुमार और डॉक्टर मनोहर जी मैत्री ने मीडिया से बात की। केपी न्यूज के कैमरामैन पपुराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಎಲ್ಲರಿಗೂ ನಮಸ್ಕಾರ। ಇವತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಪ್ರವೇಶ ಪಡೆದಿರತಕ್ಕಂತಹ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಕಾರ್ಯಕ್ರಮ ಮತ್ತು ಕಾಲೇಜಿನ ಎಲ್ಲ ಘಟಕಗಳ ಉದ್ಘಾಟನಾ ಕಾರ್ಯಕ್ರಮದ ಜೊತೆಗೆ ಇವತ್ತು ಈ ತಿಂಗಳು ಸೆಪ್ಟೆಂಬರ್ ತಿಂಗಳು ಇದರಲ್ಲಿ ರಾಧಾಕೃಷ್ಣನ್ರವರ ಜಯಂತಿ ಕೂಡ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಆ ಜಯಂತಿಯನ್ನು ಕೂಡ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಸೇರಿಸಿಕೊಂಡಿದ್ದೇವೆ. ಹೀಗಾಗಿ ಈ ಕಾರ್ಯಕ್ರಮ ಜೊತೆಯಲ್ಲಿ ಇನ್ನೊಂದು ವಿಶೇಷವಾಗಿ ನಮ್ಮ ಮಹಾವಿದ್ಯಾಲಯದಲ್ಲಿ ವಿಶೇಷವಾದಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಶಿಕ್ಷಕರು ಮತ್ತು ವಿದ್ಯಾರ್ಥಿನಿಯರಿಗೂ ಸಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅವರಿಗೂ ಸಹ ಪ್ರೋತ್ಸಾಹ ಕೊಡಲಿಕ್ಕೆ ಅವರಿಗೂ ಹುರಿದುಂಬಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ನಾವು ಇವತ್ತು ಇಟ್ಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಮಹಾವಿದ್ಯಾಲಯದಲ್ಲಿ ಸಾಂಸ್ಕೃತಿಕ ಘಟಕದ ಸಂಯೋಜಕರಾಗಿರ್ತಕ್ಕಂಥ ಡಾಕ್ಟರ್ ಮನೋಹರ್ ಮೈತ್ರೇರವರು ಸಾಕಷ್ಟು ಇದರ ಸಲುವಾಗಿ ಪರಿಶ್ರಮ ಪಟ್ಟಿದ್ದಾರೆ. ಹೀಗಾಗಿ ಈ ಕಾರ್ಯಕ್ರಮ ಎಲ್ಲ ರೀತಿಯಿಂದ ಯಶಸ್ವಿಯಾಗಲಿ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದಾಗಿ ಅವರಿಗೆ ನಾವು ಫೋನ್ ಮಾಡಿದಾಗ ಇಲ್ಲ, ನಾನು ಬೇರೆಡೆ ಇದ್ದೇನೆ, ನೀವು ಕಾರ್ಯಕ್ರಮ ಮಾಡಿಕೊಳ್ಳ್ರಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದಕ್ಕಾಗಿ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ. ಡಾಕ್ಟರ್ ಮನೋಹರ್ ಜಿ ಮೇತ್ರೆ ಅಂತ, ನಾನು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ರಾಜಶಾಸ್ತ್ರ ಪ್ರಾಧ್ಯಾಪಕ ಜೊತೆಗೆ ಕಾಲೇಜಿನ ಸಾಂಸ್ಕೃತಿಕ ಘಟಕದ ಸಂಯೋಜಕ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ನಾವು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಮುಖ್ಯ ಕಾರಣ ನಮ್ಮ ಕಾಲೇಜಿನ ಒಂದು ಪರಿಸ್ಥಿತಿ ಸ್ವಲ್ಪ ಸರಿಯಾಗಿಲ್ಲ ಕಾರಣಕ್ಕಾಗಿ ಮಳೆ ಬಂದ ಕಾರಣ ಗ್ರೌಂಡ್ ಎಲ್ಲ ಹಸಿಯಾಗಿತ್ತು. ಜೊತೆಗೆ ನಮ್ಮ ಕಾಲೇಜು ಹಳೆಯ ಕಾಲೇಜು, ಈಗಾಗಲೇ ಅದಕ್ಕೆ ಬಜೆಟ್ ಎಲ್ಲ ಬಂದಿದೆ. ಕಾಲೇಜು ಹಳೆಯದು, ಅದು ಡೆಮೊಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟಡ ಅಲ್ಲಿ ಆರಂಭ ಆಗ್ತದೆ. ಆದರೆ ಸದ್ಯಕ್ಕೆ ನಮಗೆ ಸ್ಥಳ ಇಲ್ಲ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ರಂಗಮಂದಿರದಲ್ಲಿ ನಾವು ಯಶಸ್ವಿಯಾಗಿ ಮಾಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ. ಸರ್ ಹೇಳಿದ ಹಾಗೆ ಈ ಕಾರ್ಯಕ್ರಮದಲ್ಲಿ ನಾವು ಪ್ರಥಮ ವರ್ಷ ಮಕ್ಕಳಿಗೆ ಸ್ವಾಗತ ಕಾರ್ಯಕ್ರಮ, ಕಾಲೇಜಿನ ವಿವಿಧ ಘಟಕಗಳ ಒಂದು ಉದ್ಘಾಟನೆ, ಜೊತೆಗೆ ಸಾಧಕರಿಗೆ ಸನ್ಮಾನ ಮತ್ತು ಏನಪ್ಪ ಅಂದರೆ ಈ ಒಂದು ಎಲ್ಲ ಮಕ್ಕಳ ಒಂದು ಸಂಸ್ಕೃತಿ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು, ನಮ್ಮ ಪ್ರಾಂಶುಪಾಲರು ಅತ್ಯಂತ ಸಹಕಾರ ಮಾಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗುತ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.